ಇದನ್ನು ಈ ಥರ ಓಪನ್ ಮಾಡಿ ಈ ಥರ ಮಾಡಿ ಇಟ್ಬಿಡೋದಷ್ಟೇ. ಇದು ಆ್ಯಕ್ಚುಲಿ ದೀಪ ಹಚ್ಚೋಕ್ಕೆ. ನಮ್ಮ ಮನೇಲಿ ಗ್ಯಾಸ್ ಸ್ಟವ್ ಇಲ್ಲ. ಓಕೆ, ನಮ್ಮ ಕ್ಯಾಬ್ ಬಂದಿದೆ. ಈಗ ನಾವು ಕ್ಯಾಬಲ್ಲಿ ಹೋಗೋದು. ಬ್ರ್ಯಾಂಡ್ ನ್ಯೂ ವ್ಯಾಕ್ಯೂಮ್ ಕ್ಲೀನರ್. ಹಾಯ್ ಹಲೋ, ಮತ್ತೊಮ್ಮೆ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರಜ್ವಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಂಡೇ ಹೊರಗಡೆ ಬಂದಿದ್ದೀನಿ. ಒಂದು ಚಿಕ್ಕಪುಟ್ಟ ಶಾಪಿಂಗ್ ಮಾಡೋದಿತ್ತು, ಮನೆ ಐಟಮ್ಗಳೆಲ್ಲ ತೊಗೊಳ್ಳೋದು. ಸೊ ಅದಕ್ಕೆ ನನ್ನ ಜೊತೆ ನಿಮ್ಮನ್ನು ಹೊರಗಡೆ ಕರ್ಕೊಂಬಂದಿದ್ದೀನಿ. ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ಖಾಲಿ ಇದೆ, ಸಿಟಿ ಎಂಟಿ ಆಗಿದೆ, ಯಾರೂ ಅಷ್ಟು ಜನ ಓಡಾಡ್ತಾ ಇಲ್ಲ. ಬನ್ನಿ, ನಮ್ಮ ಕೆಲಸ ನಾವು ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಸೊ ಗೈಸ್, ನಾನು ಪೌಂಡ್ಲ್ಯಾಂಡ್ ಅಂತ ಒಂದು ಶಾಪ್ ಬಂದಿದ್ದೀನಿ. ಸೊ ಇಲ್ಲಿ ನಾನು ಈಗ ಡಿಟರ್ಜೆಂಟ್ ತೊಗೋಬೇಕು, ಡಿಟರ್ಜೆಂಟ್ ಲಿಕ್ವಿಡ್, ಬಟ್ಟೆ ಒಗೆಯೋಕ್ಕೆ ಯೂಸ್ ಮಾಡೋಕ್ಕೆ. ಸೊ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ. ಆ ಕಡೆ ಇದೆ, ಹೋಗ್ತಾ ಇದ್ದೀನಿ. ಇಲ್ಲಿ ಎಲ್ಲೇ ಇದೆ ಇದೆಲ್ಲ ಡಿಶ್ ವಾಷರ್ ಲಿಕ್ವಿಡ್ಸ್ ಇದು. ಸೊ ಈ ಬ್ಲಾಕ್ಸ್ ಬೇಕು, ಟಾಯ್ಲೆಟ್ ಬ್ಲಾಕ್ಸ್. ಇದೊಂದು ತೊಗೊಳ್ತಾ ಇದ್ದೀನಿ. ಜೊತೆ ಸಿಫ್ ಅಂತ ಇದೆ, ಇದು ಒಂದು ಬೇಕು. ತೊಗೊಂಡಿದ್ದಾಳೆ ಅವಳು ಆಲ್ರೆಡಿ ಒಂದು ಕೊಡೆ. ಸಿಫ್ ಕ್ಲೀನಿಂಗಿಗೆ ಬೇಕಾಗಿರೋ ಐಟಮ್ಸ್ ಇದು. ಏನಿದು? ಬಾತ್ರೂಮ್ ಕ್ಲೀನರ್, ಎಲ್ಬೋ ಗ್ರೀಸ್. ಗೈಸ್, ಇದು ಕಮೋಡ್ ಫೋಮ್ ಆಗುತ್ತಲ್ವ, ಆ ಥರ ಐಟಮ್ ಇದು. ಇದು ಒಂಥರ ಟ್ಯಾಬ್ಲೆಟ್ಸ್ ಥರ ಇರುತ್ತೆ, ಕಮೋಡ್ಗೆ ಹಾಕೋದು. ಅದು ಫುಲ್ಲು ಫೋಮ್ ಥರ ಕ್ರಿಯೇಟ್ ಮಾಡುತ್ತೆ ಇದು. ಗೈಸ್, ಒಂದು ಲೈಟರ್ ಕೂಡ ತೊಗೊತಾ ಇದ್ದೀನಿ. ಇದು ಆ್ಯಕ್ಚುಲಿ ದೀಪ ಹಚ್ಚೋಕ್ಕೆ. ನಮ್ಮ ಮನೇಲಿ ಗ್ಯಾಸ್ ಸ್ಟವ್ ಇಲ್ಲ, ಎಲೆಕ್ಟ್ರಿಕ್, ಬಟ್ ದೀಪ ಹಚ್ಚೋಕ್ಕೆ ಯೂಸ್ ಆಗುತ್ತೆ. ಇದು ನೋಡಿ, ಈ ಪ್ರಾಡಕ್ಟ್ ಸಿಕ್ತು ಇಲ್ಲಿ. ಇದನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಈ ಥರ ಓಪನ್ ಮಾಡಿ ಈ ಥರ ಮಾಡಿ ಇಟ್ಬಿಡೋದಷ್ಟೇ. ರೂಮ್ ಫುಲ್ ಫ್ರೇಗ್ರೆನ್ಸ್ ಆಗುತ್ತೆ, ಬಾತ್ರೂಮ್ಗೆ ಸಖತ್ತಾಗಿರುತ್ತೆ ಇದು. ಅದಕ್ಕೆ ತೊಗೊಳ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿದೆ, ಎಲ್ಲೂ ಹೊಸ್ದಾಗಿ ನೋಡ್ತಾ ಇರೋದು ನಾನು ಈ ಪ್ರಾಡಕ್ಟ್ನ. ಸೊ ಐ ಆಮ್ ಬೈಯಿಂಗ್ ಇಟ್. ಗೈಸ್, ಒಂದು ಐಟಮ್ ತೊಗೊಳಕ್ಕೆ ಅಂತ ಬಂದು ನೋಡಿ, ಈ ಬುಟ್ಟಿ ತುಂಬ ಐಟಮ್ನ ತುಂಬಿಕೊಂಡಿರೋದು. ಇವಾಗ ಇಷ್ಟೊಂದು ಐಟಮ್ ಹೋಗಿದೆ. ಸೊ ಕ್ಲೀನಿಂಗ್ ಲಿಕ್ವಿಡ್ಗಳು ಮನೆಗೆ ಸೋಫಾ ಕ್ಲೀನ್ ಮಾಡೋಕ್ಕೊಂದು, ಸೋಫಾ ಫ್ಯಾಬ್ರಿಕ್ ಅಂತ ಒಂದು, ಕ್ಲೋತ್ ಫ್ಯಾಬ್ರಿಕ್ ಒಂದು, ಕ್ಲೋತ್ ವಾಶ್ ಮಾಡೋಕ್ಕೊಂದು, ಪಾತ್ರೆ ತೊಳೆಯೋಕ್ಕೊಂದು, ಒಂದು 20 ಥರ ಲಿಕ್ವಿಡ್ಗಳಿರ್ತವೆ. ಎಲ್ಲ ತೊಗೊಳ್ಳೋ ಅಷ್ಟರಲ್ಲಿ ಸಾಕಾಗೋಯ್ತು. ಸೊ ಗೈಸ್, ಬಂದಿದ್ದು 2-3 ಐಟಮ್ ತೊಗೊಳ್ಳೋಣ ಅಂತ. ಬ್ಯಾಗ್ ಫುಲ್ಲಾಗಿ ಹೋಗಿದೆ, ಎತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಐಟಮ್ಸಾಗಿ ಹೋಗಿದೆ. ಏನೋ ಒಂದು ತೊಗೊಳ್ಳೋಣ ಅಂತ ಬಂದರೆ 20 ತೊಗೊಳ್ಳೋದು. ಬೇಕೋ ಬೇಡವೋ ಗೊತ್ತಿಲ್ಲ, ತೊಗೊಳ್ತಾ ಇರೋದು ಅಷ್ಟೇ. ಸೊ ಗೈಸ್, ಕ್ಯಾಬ್ ಬುಕ್ ಮಾಡಿದ್ದೀನಿ. ಇಷ್ಟು ಸಿಕ್ಕಾಪಟ್ಟೆ ಲಗೇಜ್ನ ಎತ್ಕೊಂಡು ನಾವು ನಡೆಯೋಕ್ಕಾಗಲ್ಲ. ಸೊ ಓಕೆ, ನಮ್ಮ ಕ್ಯಾಬ್ ಬಂದಿದೆ. ಈಗ ನಾವು ಕ್ಯಾಬಲ್ಲಿ ಹೋಗೋದು. ಸೊ ಗೈಸ್, ಇವತ್ತು ಒಂದು ವ್ಯಾಕ್ಯೂಮ್ ಕ್ಲೀನರ್ ಡೆಲಿವರಿ ಆಗಿದೆ. ಇದು ಆ್ಯಕ್ಚುಲಿ ರಿಪ್ಲೇಸ್ಮೆಂಟ್. ನಂದು ಹಳೇದೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವ್ರು ವಾಪಸ್ ತೊಗೊಂಡು ಹೊಸ ಬಾಕ್ಸ್ ಕಳಿಸಿದ್ದಾರೆ. ಸೊ ನೋಡೋಣ ಹೆಂಗಿದೆ ಅಂತ. ಸೊ ವ್ಯಾಕ್ಯೂಮ್ ಕ್ಲೀನರ್ ಬಂದಿದೆ, ಹೊಸ ಪೀಸ್ ಕಳಿಸಿದ್ದಾರೆ, ನಾಟ್ ಬ್ಯಾಡ್. ಸೊ ಹಳೇದು ವರ್ಕ್ ಆಗ್ತಾ ಇರಲಿಲ್ಲ, ಕಸ್ಟಮರ್ ಸರ್ವಿಸ್ಗೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅದನ್ನು ತೊಗೊಂಡು ಇದನ್ನು ವಾಪಸ್ ಕಳಿಸಿದ್ದಾರೆ, ಹೊಸ ಪೀಸ್. ಬ್ರ್ಯಾಂಡ್ ನ್ಯೂ ವ್ಯಾಕ್ಯೂಮ್ ಕ್ಲೀನರ್. ನೈಸ್ ಗೈಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಇವತ್ತಿನ ದಿನಚರಿ ಮುಗಿದಿದೆ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.